ಮಾನ್ಯ ತೀರ್ಪುಗಾರರೇ ಹಾಗೂ ವೀಕ್ಷಕರೇ, ನನ್ನ ಹೆಸರು ಮನಸ್ವಿ ಕುಲಾಲ್. ನಾನು ಶ್ರೀಮದ್ ಭುವನೇಂದ್ರ ಪ್ರೌಢಶಾಲೆ ಕಾರ್ಕಳ ಇಲ್ಲಿಯ 9ನೇ ತರಗತಿಯ ವಿದ್ಯಾರ್ಥಿನಿ. ನಾನಿವತ್ತು ಮಾತಿಗಾಗಿ ಆಯ್ಕೆ ಮಾಡಿಕೊಂಡಿರುವಂತಹ ವಿಷಯ ನನ್ನ ಆದರ್ಶ ವ್ಯಕ್ತಿ. ನನ್ನ ಆದರ್ಶ ವ್ಯಕ್ತಿ ಹೇಗಿರಬೇಕು ಅಂತ ಹೇಳಿದ್ರೆ, ಯಾವ ವ್ಯಕ್ತಿಯ ಜೀವನ ಸಚ್ಚಾರಿತ್ರ್ಯದಿಂದ ಕೂಡಿರ್ತದೋ ಹಾಗೂ ಆ ವ್ಯಕ್ತಿಯ ಯಾವುದೋ ಒಂದು ಅಂಶ ನಮ್ಮ ಮನಸ್ಸಿನ ಮೇಲೆ ಗಾಢವಾದಂಥ ಪರಿಣಾಮವನ್ನು ಸೃಷ್ಟಿಸಿರ್ತದೆ. ನಾನು ಕೂಡ ಇವರಂತಾಗಬೇಕು, ನಾವು ಕೂಡ ಇವರಂತೆ ಇರಬೇಕು ಎಂಬುವಂತಹ ಭಾವನೆಯನ್ನು ನಮಗೆ ಸೃಷ್ಟಿಸಿ ಅವರ ಹಾಗೆ ನಡೀಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ನೀವೆಲ್ಲರೂ ಕೂಡ ಮಾಡ್ತೇವೆ. ಹಾಗಾದರೆ ನನ್ನ ಆದರ್ಶ ವ್ಯಕ್ತಿ ಯಾರು ಅಂತ ಕೇಳೋದಾದರೆ ಅದು ನನ್ನ ತಂದೆ ತಾಯಿ. ಅವರು ಯಾವುದೋ ಇಂಟರ್ನ್ಯಾಷನಲ್ ಆರ್ ನ್ಯಾಷನಲ್ ಪ್ರಶಸ್ತಿಗಳನ್ನು ಪಡ್ಕೊಂಡವರಲ್ಲ, ಟಿ ವಿ ಮಾಧ್ಯಮಗಳಲ್ಲಿ ಕಾಣಿಸಿಕೊಂಡವರಲ್ಲ, ಅಥವಾ ಅತಿ ದೊಡ್ಡ ಸಾಧನೆಗಳನ್ನು ಮಾಡಿದವರಲ್ಲ. ಆದರೆ ಈ ಜಗತ್ತಿಗೆ ಒಂದೊಳ್ಳೆ ಪ್ರಜೆಯನ್ನು ನಾನು ಸೃಷ್ಟಿಸಿಕೊಡಬೇಕು, ಈ ಸಮಾಜದ ಗಣ್ಯರೆನಿಸಿಕೊಂಡವರಲ್ಲಿ ಅಗ್ರಸ್ಥಾನದಲ್ಲಿ ಬರದಿದ್ರೂ ಪರವಾಗಿಲ್ಲ, ಆದರೆ ಆ ಸಾಲಿನಲ್ಲಿ ಒಬ್ಬಳಾಗಬೇಕು. ಅದಕ್ಕಾಗಿ ನಾನು ಅವಳಿಗೆ ಉತ್ತಮ ಶಿಕ್ಷಣವನ್ನು ನೀಡುವಂಥ ಒಬ್ಬ ಗುರುವಾಗಿ, ಮಾರ್ಗದರ್ಶಕನಾಗಿ, ಅವಳಿಗೆ ಅಂಗರಕ್ಷಕನಾಗಿ ಇರಬೇಕು ಎಂಬುದನ್ನು ಯೋಚಿಸಿ ನನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತಾನಲ್ಲ ನನ್ನಪ್ಪ, ಅವರು ನನಗೆ ಆದರ್ಶ ವ್ಯಕ್ತಿ. ನನಗೋಸ್ಕರ ಹಗಲಿರುಳೆನ್ನದೆ ದುಡ್ದು ಹಬ್ಬ ಹರಿದಿನಗಳು ಬಂದಾಗ, ನನ್ನ ಜನ್ಮದಿನಾಚರಣೆಗಳು ಬಂದಾಗ ನಾನು ಕೇಳಿದ್ದನ್ನೆಲ್ಲ ಕೊಡಿಸಿ, ತಾನು ಮಾತ್ರ 1000 ನೋವುಗಳನ್ನು ಮಡಿಲಿಗೆ ಹಾಕ್ಕೊಂಡು ತನಗೆ ಏನೂ ತೆಗೆದುಕೊಳ್ಳದ ವ್ಯಕ್ತಿ ಅಂತ ಇದ್ದರೆ ಅದು ನನ್ನ ತಂದೆ, ನನ್ನ ದೇವರು. ಇವತ್ತು ನಾನಿಲ್ಲಿ ಏನು ಇಷ್ಟು ಧೈರ್ಯದಿಂದ ಮಾತಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣಕರ್ತ ನನ್ನಪ್ಪ. ಕಾರ್ಕಳದಿಂದ ದೂರದ ಮಂಗಳೂರಿನವರೆಗೆ ಪಯಣಿಸಿ ಮನೆಗೆ ಬರುವಾಗ ನಮಗೆ ನಿದ್ದೆಯ ಮಂಪರು ಆವರಿಸಿದರೆ, ಪಾಪ ಆ ಮನುಷ್ಯ ತನ್ನ ನಿದ್ರಾ ಸಮಯದಲ್ಲಿ ಜಾಗೃತನಾಗಿ ನನಗೆ ಭಾಷಣವನ್ನು ಬರೆದುಕೊಟ್ಟು ಮತ್ತೆ ಬೆಳಗ್ಗೆ ನನಗೆ ಅದನ್ನು ಅರ್ಥೈಸಿ ಅದನ್ನು ನನಗೆ ತರಬೇತಿ ನೀಡ್ತಾರೆ ಅಂತ ಹೇಳಿದ್ರೆ ನನ್ನ ತಂದೆ ನನಗೆ ಆದರ್ಶ. ನನ್ನ ತಂದೆ ನನ್ನ ಪಾಲಿನ ತ್ಯಾಗಿ, ಯೋಗಿ ಅಂತ ನಾನು ಅತ್ಯಂತ ಗರ್ವದಿಂದ ಹೇಳ್ತೇನೆ. ಇನ್ನು ನನ್ನ ತಂದೆಯ ಪರಿಶ್ರಮ, ಸಮಯಕ್ಕೆ ಬೆಂಬಲಿಸಿ ಮನೆಯ ಎಲ್ಲ ಜವಾಬ್ದಾರಿಗಳನ್ನು ತಾನು ನಿರ್ವಹಿಸಿಕೊಂಡು ಅವರ ಸಾಮಾಜಿಕ ಕಾರ್ಯಗಳಿಗೆ ಹುರಿದುಂಬಿಸುವವರು ನನ್ನಮ್ಮ. ಅವರ ಎಲ್ಲ ಸಾಧನೆಗಳಿಗೆ ತೆರೆಮರೆಯಲ್ಲೇ ಸಹಕರಿಸಿ ಎಲ್ಲ ಲಾಭವನ್ನು ತಂದೆಗೆ ಕೊಟ್ಟು ಸಂತೋಷ ಪಡುವವಳು ನನ್ನಮ್ಮ. ಇನ್ನು ಮನೆಯಲ್ಲಿ ಮಾಡುವಂತಹ ಶುಚಿರುಚಿಯಾದ ಅಡುಗೆಗಳನ್ನು ಉಣಬಡಿಸೋದ್ರಿಂದ ಹಿಡಿದು ಅನಾರೋಗ್ಯ ಬಂದಾಗ ದಾದಿಯಂತೆ ಸೇವೆ ಮಾಡುವಂಥ ಆ ತಾಯಿಯ ಸ್ಥಾನವನ್ನು ಇಡೀ ಜಗತ್ತಿನ ಯಾವ ಶ್ರೇಷ್ಠ ವ್ಯಕ್ತಿಯೂ ಆಗಿರಬಹುದು, ಯಾವ ಸಾಧಕನೂ ಆಗಿರಬಹುದು, ಅದನ್ನು ತುಂಬಲಾರ ಅಂತ ಹೇಳಿದಾಗ ನನ್ನ ತಾಯಿ ನನಗೆ ಆದರ್ಶ ವ್ಯಕ್ತಿಯಾಗದಿದ್ದರೆ ಮತ್ಯಾರು? ಅಪ್ಪ ನಮಗೆ ಶಿಸ್ತನ್ನು ಕಲಿಸಿದರೆ ಅಮ್ಮ ಪ್ರೀತಿ ಕಲಿಸ್ತಾಳೆ. ಅಪ್ಪ ದುಡ್ಡು ತಂದರೆ ಅಮ್ಮ ನಮ್ಮನ್ನು ಆರೈಕೆ ಮಾಡ್ತಾಳೆ. ಅಪ್ಪ ಸಿಟ್ಟು ಮಾಡಿಕೊಂಡ್ರೆ ಅಮ್ಮ ಸಂತೈಸ್ತಾಳೆ. ಇನ್ನೂ ಕೆಲವೊಂದು ಕುಟುಂಬಗಳಲ್ಲಿ ನಾನು ಕಂಡಿದ್ದುಂಟು, ಹೆಚ್ಚಾಗಿ ಗಂಡು ಮಕ್ಕಳು. ಅಪ್ಪ ಅಂದರೆ ಸ್ವಲ್ಪ ಜಾಸ್ತಿ ಭಯ, ಅಮ್ಮ ಅಂದರೆ ಪಾಪ ಯಾವಾಗಲೂ ಮುದ್ದು ಮಾಡೋಳು. ಹೀಗೆ ತಮಗೇನಾದರೂ ಬೇಕಿದ್ರೆ ಹೋಗಿ ಅಮ್ಮನ ಹತ್ರ ಹೇಳೋದು, ಅಮ್ಮ ನಂಗಿವತ್ತು ಮೊಬೈಲ್ ಬೇಕು, ನಂಗಿವತ್ತು ಬೈಕ್ ಬೇಕು. ಆಗ ಅಮ್ಮ ಹೋಗಿ ಅಪ್ಪನ ಹತ್ರ ಇನ್ಫ್ಲೂಯೆನ್ಸ್ ಮಾಡಿ ಅದನ್ನು ಜಾರಿಗೆ ತಗೊಂಡು ಬರ್ತಾಳೆ. ಪಾಪ ಅಮ್ಮ ತನ್ನ ಮಗನಿಗೋಸ್ಕರ ಅಪ್ಪನ ಸಿಟ್ಟನ್ನು ಶಾಂತವಾಗಿ ಕಡಿಮೆ ಮಾಡಿ ಎದುರಿಸಿ ಗಂಡನ ಮನವೊಲಿಸುವಲ್ಲಿ ಕೊನೆಗೂ ಯಶಸ್ವಿಯಾಗ್ತಾಳೆ. ಆದರೆ ನನ್ನಂಥವರಿಗೆ, ಅಂದರೆ ನಾನು ಹೆಣ್ಣು ಮಗಳಾಗಿರೋದ್ರಿಂದ ನನಗೆ ಈ ಇನ್ಫ್ಲೂಯೆನ್ಸ್ ಇದೆಲ್ಲ ಅಗತ್ಯ ಇಲ್ಲ, ಏನಿದ್ರು ನಮ್ಮದು ಡೈರೆಕ್ಟ್ ಡೀಲ್. ಹೀಗೆ ತಂದೆ ತಾಯಿ ತಮ್ಮ ಮಕ್ಕಳಿಗೋಸ್ಕರ ಯಾವುದೇ ಸ್ವಾರ್ಥ ಇಲ್ಲದೆ ತಮ್ಮ ಇಡೀ ಜೀವನವನ್ನು ಮುಡಿಪಾಗಿಟ್ಟಿದ್ದಾರೆ ಅಂತ ಹೇಳಿದ್ರೆ ನನ್ನ ತಂದೆ ತಾಯಿ ನನಗೆ ಆದರ್ಶ ವ್ಯಕ್ತಿಗಳು. ಆದ್ದರಿಂದ ನನ್ನಂಥ ಮಕ್ಕಳು ತಮ್ಮ ತಂದೆ ತಾಯಿಯ ಬಗ್ಗೆ ಗೌರವ ಇರಬೇಕು. ನಾನು ಮುಂದಕ್ಕೆ ಅವರನ್ನು ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ಬೇಕು ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಎಸ್ ಮನಸ್ವಿ ಅವರೇ, ಸೊ ತಂದೆ ತಾಯಿಯ ಬಗ್ಗೆ ಮಾತನಾಡಿದ್ರಿ, ಆದರ್ಶ ವ್ಯಕ್ತಿಯನ್ನಾಗಿ ಅವರನ್ನು ತೆಗೊಂಡಿದ್ದೀರಿ. ಸೊ ಜಡ್ಜಸ್ ವರೆಗೆ ಯಾವ ರೀತಿಯಲ್ಲಿ ಅದನ್ನು ರೀಚ್ ಆಗಿದೆ ಅಂತ ಕೇಳುವ. ಎಸ್ ಆರತಿ ಮೇಡಮ್, ಮನಸ್ವಿ ಅವರ ಮಾತುಗಳು ಅವರ ತಂದೆ ತಾಯಿಯನ್ನು ಅವರ ಆದರ್ಶ ವ್ಯಕ್ತಿಯನ್ನಾಗಿ ಇಟ್ಕೊಂಡಿದ್ದಾರೆ. ಸೊ ಈ ಮಾತುಗಳು ಎಷ್ಟು ಇಷ್ಟ ಆಯಿತು ನಿಮಗೆ ಅಂತ? ಹಲೋ ಮನಸ್ವಿ. ಹಾಯ್ ಮ್ಯಾಮ್. ಹಲೋ. ಬದುಕಿನಲ್ಲಿ ಅಪ್ಪ ಅಮ್ಮನೇ ಮೊದಲ ಆದರ್ಶ ಅಂತ ಹೇಳುವಂಥ ವಿಚಾರವನ್ನು ತುಂಬ ಚೆನ್ನಾಗಿ ಪ್ರಸ್ತುತಪಡಿಸಿದೆಯಾ. ಥ್ಯಾಂಕ್ ಯು. ಪ್ರತಿಯೊಂದು ಪದಗಳಿರ್ಬೋದು, ವಾಕ್ಯಗಳಿರ್ಬೋದು, ಥ್ರೂಔಟ್ ದ ಸ್ಪೀಚ್ ನೀನು ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅಪ್ಪ ಅಮ್ಮನ ಪ್ರೀತಿಯನ್ನು ಗಳಿಸ್ಕೊಂಡು ಅದನ್ನು ಅನುಭವಿಸಿಕೊಂಡು ಆ ಅನುಭವದ ಸಾರವನ್ನೇ ಮಾತುಗಳನ್ನಾಗಿ ಇವತ್ತು ಈ ಸ್ಪೀಚಲ್ಲಿ ತೋರಿಸಿಕೊಟ್ಟಿದೆಯಾ. ಖಂಡಿತವಾಗಿಯೂ ಪ್ರತಿಯೊಂದು ಮಗುವಿಗೂ ಕೂಡ ತನ್ನ ತಂದೆ ತಾಯಿಗಳೇ ರೋಲ್ ಮಾಡೆಲ್. ಆಮೇಲೆ ನಾವು ಶಿಕ್ಷಣವನ್ನು ಪಡಿತಾ, ವಿದ್ಯೆಯನ್ನು ಪಡಿತಾ ಮುಂದೆ
ಇನ್ನಿತರ ಪ್ರಮುಖ ಪ್ರಸಿದ್ಧ ವ್ಯಕ್ತಿಗಳನ್ನು ಬದುಕಿನಲ್ಲಿ ರೋಲ್ ಮಾಡೆಲ್ ಆಗಿ ಇಟ್ಕೊಂಡಿರ್ತೇವೆ. ಆದರೆ ನೀನು ಅದೆಲ್ಲವನ್ನು ಮೀರಿ ನನ್ನ ತಂದೆ ತಾಯಿಗಳೇ ಅವರ ಆ ಒಂದು ಬದುಕಿನ ನಡೆ ಅಂತ ಹೇಳುವಂಥದ್ದು, ಆ ನಡೆಯಲ್ಲಿ ಪ್ರತಿಯೊಂದು ಅಂಶವೂ ಕೂಡ ನನ್ನ ಬದುಕಿಗೆ ಆದರ್ಶ ಅಂತ ಹೇಳುವಂಥ ವಿಚಾರವನ್ನು ಈ ಇಡೀ ಭಾಷಣದುದ್ದಕ್ಕೂ ನಿನ್ನದನ್ನು ಅದ್ಭುತವಾಗಿ ಪ್ರೆಸೆಂಟ್ ಮಾಡಿದೀಯಾ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಎಸ್, ಥ್ಯಾಂಕ್ ಯು ಸೋ ಮಚ್ ಆರತಿ ಮೇಡಮ್. ಹಾಗೆಯೇ ಮುಂದಕ್ಕೆ ನಮ್ಮ ಗ್ಲಾನಿಸ್ ಸರ್ ಹತ್ರ ತೀರ್ಪನ್ನು ಕೇಳುವಂಥ ಸಮಯ. ಮನಸ್ವಿ ಅವರ ಮಾತುಗಳಿಗೆ ತಮ್ಮ ಕಮೆಂಟ್ಸ್ ಏನು ಸರ್? ಹಲೋ ಮನಸ್ವಿ. ಹಾಯ್ ಸರ್. ಓಕೆ, ನೀವು ಯಾವ ತರಗತಿಯಲ್ಲಿದ್ದೀರಾ ಈಗ? ನಾನು 9th ಆಯಿತು, ಇನ್ನು 10th. ಓಕೆ, 9th ಎಕ್ಸಾಮ್ ಬರೆದಿದ್ದೀರಲ್ಲ, ಎಸ್. ಆವಾಗ ಬರೆಯುವಾಗ ನೀವು ಕಲಿತದ್ದೇ ಕಾನ್ಸೆಪ್ಟ್ಗಳು ಕ್ವಶನ್ ಪೇಪರಲ್ಲಿ ಬಂದರೆ ನಿಮಗೆ ಎಷ್ಟು ಖುಷಿ ಆಗ್ತದೆ ಅಲ್ವಾ? ಹೌದು. ಇದರಲ್ಲಿ 100 ಔಟ್ ಆಫ್ 100 ಬರ್ತದೆ ನನಗೆ ಅಂತ ಖುಷಿ ಆಗ್ತದೆ. ಹೌದು. ಕ್ವಶನ್ ಪೇಪರ್ ಓದ್ತೀರಾ, ಹೌದು. ನಿಮಗೆ ಖುಷಿ ಆಗ್ತದೆ, ಇದರಲ್ಲಿ ನನಗೆ ಪೂರ್ಣ ಅಂಕಗಳು ಲಭಿಸುತ್ತದೆ ಅಂತ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಬರ್ತದೆ. ಬರಿತೀರಾ 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 ಮುಗಿಸ್ತೀರಾ, ಪರೀಕ್ಷೆ ಮುಗಿಯಿತು, ರಿಜಿಸ್ಟ್ರೇಷನ್ ನಂಬರ್ ಬರೀಲೇ ಇಲ್ಲ. ಹೇಗಾಗ್ತದೆ? ಸ್ವಲ್ಪ ಟೆನ್ಷನ್ ಆಗ್ತದೆ ಅಲ್ವಾ? ಈಗ ನಿಮ್ಮ ಭಾಷಣದಲ್ಲಿ ಕೂಡ ಸೊಗಸಾದ ಭಾಷಣ ನಿಮ್ಮದು, ವಾಯ್ಸ್ ಮಾಡ್ಯುಲೇಷನ್ ಆಗಿರಲಿ, ಫ್ಲೋ ಆಗಿರಲಿ, ಹೇಗೆ ಆಕರ್ಷಣೆ ಮಾಡುವಂಥ ಎಲ್ಲ ಕಲೆ ನಿಮ್ಮಲ್ಲಿದೆ. ಆದರೆ ಈ ಒಂದು ಭಾಷಣದಲ್ಲಿ ಒಂದು ಡ್ರಾಬ್ಯಾಕ್ ಏನು ಕಂಡು ಬಂತಂದರೆ, ನೀವು ನಿಮ್ಮ ತಂದೆ ತಾಯಿಯ ಹೆಸರನ್ನು ಹೇಳಲೇ ಇಲ್ಲ. ಹೌದಲ್ವಾ? ನೀವು ಎಷ್ಟೆಲ್ಲ ಹೇಳಿದಿರಿ, ಅವರ ಗುಣಗಾನಗಳ ಕವಿತೆ ಎಲ್ಲ, ಗದ್ಯ ಭಾಗ ಎಲ್ಲ, ನೀವು ಶಿವರಾಮ ಕಾರಂತರು, ದ ರಾ ಬೇಂದ್ರೆಯವರು, ಈಗ ನೀವು ಮನಸ್ವಿ ಕುಲಾಲಾಗಿ ಎಲ್ಲಿಯಾದರೂ ಸಾಹಿತಿಗಳಾದರೆ ಫಸ್ಟ್ ನೋವೆಲ್ ನೀವು ಅವರ ಬಗ್ಗೆಯೇ ಬರೀಬೇಕು. ಆ ರೀತಿ ಸೊಗಸಾಗಿ ಭಾಷಣವನ್ನು ಮಾಡಿದಿರಿ, ಆದರೆ ಅವರ ಹೆಸರನ್ನೇ ಹೇಳದೇ ಇದ್ದದ್ದು ಅದು ಒಂದು ಡ್ರಾಬ್ಯಾಕ್. ಹೌದಾ ಅಲ್ವಾ? ಹೌದಲ್ವಾ? ನೀವು ಆ ಬರದಲ್ಲಿ ಏನೋ ಮಾಡ್ಲಿಕ್ಕೆ ಹೋದಿರಿ, ನೀವು ಜಯ ಗಳಿಸ್ಬೋದು, ಗಳಿಸಿದ್ದೀರಿ. ಆದರೆ ಕೂಡ ಇಂಥ ಒಂದು ಸಣ್ಣ ಪುಟ್ಟಗಳು ವಿಷಯಗಳು ನೀವು ಅದಕ್ಕೆ ಗಮನ ಹರಿಸಬೇಕು. ಯಾಕೆಂದರೆ ಮುಂದಿನ ಸುತ್ತಿಗಳಲ್ಲೆಲ್ಲ ನಿಮಗೆ ಹೆಚ್ಚು ಚಾಲೆಂಜಸ್ ಫೇಸ್ ಆಗಲಿಕ್ಕೆ ಅವಕಾಶಗಳಿದೆ, ರೋಮಾಂಚಕ ಸ್ಪರ್ಧೆ ಇದೆ. ಹೌದಾ? ಈಗ ಮನಸ್ವಿ ಅವರು ಫೈನಲ್ಲಿಗೆ ತಲುಪಬೇಕಾದ್ರೆ ಇಂಥದೆಲ್ಲ ಮಿಸ್ಟೇಕ್ಸ್ ಅನ್ನು ಓವರ್ಕಮ್ ಮಾಡಬೇಕು. ಓಕೆ, ನಮ್ಮದು ಡ್ಯೂಟಿ ನಾವು ಮಾಡ್ತಾ ಇದ್ದೇವೆ, ನೀವು ಮನಸ್ಸಿನ ಒಳಗೆ ಬೈಬೇಡಿ. ಓಕೆ ಓಕೆ, ನಿಮ್ಮ ನಗುವೇ ಹೇಳ್ತಾ ಇದೆ, ಯು ವಿಲ್ ಟೇಕ್ ಇಟ್ ಇನ್ ಎ ಪಾಸಿಟಿವ್ ಸ್ಪಿರಿಟ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳೋದು ನಂಗಲ್ಲ ಹಕ್ಕು, ಅದು ಆಲ್ವಿನ್ ಸರ್ಗೆ ಮಾತ್ರ ಇರ್ಬೋದು, ಯಾಕೆಂದರೆ ಅವರು ಮಹಾ ಗುರುಗಳು. ಓಕೆ ಓಕೆ ಸರ್. ಆಲ್ ದ ಬೆಸ್ಟ್. ಎಸ್, ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಇದೀಗ ಮಹಾಗುರುಗಳ ಹತ್ರ ತೀರ್ಪನ್ನು ಕೇಳುವಂಥ ಸಮಯ. ಅಲ್ವಿಂದಂತೆ ಸರ್, ಮನಸ್ವಿಯವರ ಮಾತುಗಳು ಯಾವ ರೀತಿಯಲ್ಲಿತ್ತು ಸರ್? ಮನಸ್ವಿ, ಹಾಂ ಸರ್. ಮುಂದೆ ಏನಾಗಬೇಕು ನಿಮಗೆ? ಮುಂದೆ ಡಾಕ್ಟರ್ ಆಗಬೇಕು ಅಂತಿದ್ದೇನೆ. ಡಾಕ್ಟರ್ ಆಗಬೇಕು. ಓಕೆ, ತಂದೆ ಡಾಕ್ಟ್ರಾ? ಅಲ್ಲ, ಅವರು ಮಾರ್ಕೆಟಿಂಗ್ ಮ್ಯಾನೇಜರ್. ಓಕೆ, ಅಮ್ಮ ಡಾಕ್ಟ್ರಾ? ಅಲ್ಲ, ಅಮ್ಮ ಶಾಪ್ಕೀಪರ್. ಓಕೆ, ನಿಮ್ಮದೇ ಸ್ವಂತ ಬಿಸ್ನೆಸ್ಸಾ? ನಿಮ್ಮದೇ ಅಂಗಡಿ? ಹೌದು ಹೌದು. ಓಕೆ, ಈಗ ಆದರ್ಶರಂದ ಮೇಲೆ ಅವರ ಫುಟ್ ಪಾತ್ನಲ್ಲಿ, ಅವರ ಹೆಜ್ಜೆಗಳಲ್ಲಿ ಹೋಗಬೇಕಾ? ಇಲ್ಲ, ಆದರೆ ಅವರು ಹೇಳಿದಂತಹ ಪಾಠಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಬಹುಶಃ ನಾವು ಅಂದ್ಕೊಂಡ ದಾರಿಯಲ್ಲಿ ನಾವು ನಡಿಬೋದು, ನಮ್ಮ ಕಾಲಲ್ಲಿ ನಾವು ನಡಿಬೋದು, ಗುರಿಯನ್ನು ತಲುಪಬಹುದು. ಎಸ್. ಓಕೆ, ನೀವು ಎಷ್ಟು ಮಂದಿ ಮನೆಯಲ್ಲಿ? ನಾವು ಮಕ್ಕಳು 2, ನಾನು ಮತ್ತೆ ತಂಗಿ. ಅವರು ಇಷ್ಟಪಡೋದು ಯಾರನ್ನ? ಯಾರು? ಅಪ್ಪ ಅಮ್ಮ ಇಬ್ಬರನ್ನೂ ಇಷ್ಟಪಡ್ತಾರೆ, ಆದರೆ ಒಂದು ಕಣ್ಣು ಮುಚ್ಚಿ ಹೇಳಬೇಡ, ಜಾಸ್ತಿ ತಂಗಿ. ಒಂದು ಕಣ್ಣು ಮುಚ್ಚಿ ಯಾಕೆ ಹೇಳಬೇಕು? ಇಬ್ಬರನ್ನೂ ಅರ್ಥ ಆಗ್ತದೆ ನನಗೆ, ನಾನು ಸ್ವಲ್ಪ ಭವಿಷ್ಯ ಎಲ್ಲ ಓದಿದ್ದೇನೆ, ಮುಖಲಕ್ಷಣ ಹೇಳ್ತೇನೆ ನಾನು. ತಂಗಿ ಹೆಸರೇನು? ಸ್ವೀಕೃತಿ. ಓಕೆ, ಸ್ವೀಕೃತಿಯನ್ನು ಹೆಚ್ಚು ಸ್ವೀಕಾರ ಮಾಡಿದ್ದಾರೆ, ಅವರು ಮಾಡ್ತಾ ಇದ್ದಾರೆ. ಮನಸ್ವಿಯನ್ನು ಮನಸ್ಸಿನಲ್ಲಿ ಪ್ರೀತಿಸ್ತಾರೆ, ಇದು ಗಮನಿಸಿದೆಯಲ್ಲ ನೀನು? ಅದು ಯಾಕೆ ಅವಳ ಮೇಲೆ ಹೆಚ್ಚಿನ ಪ್ರೀತಿ? ಗೊತ್ತಿಲ್ವಾ? ಚಿಕ್ಕವಳಾಗಿರ್ಬೋದು. ಅವಳು ಚಿಕ್ಕವಳಾಗಿದ್ದಾಳೆ ಅಂತ ಹೇಳಿ. ಅವಳಿಗೆ ಬೈಗುಳ ಜಾಸ್ತಿಯಾ ನಿನಗೆ? ನಂಗೆ ಮಿಸ್ಟೇಕ್ ಅವಳು ಮಾಡೋದು, ಬೈಗುಳ ಯಾರಿಗೆ? ನಾನು. ಓಕೆ, ಅವರು 3 ಚಾಕ್ಲೇಟ್ ಇಟ್ಕೊಂಡು ಬರ್ತಾರೆ, ಅದರಲ್ಲಿ 2 ಸ್ವೀಕೃತಿಗೆ, ನಿನಗೆ 1. ಮತ್ತೆ ಕೂಡ ತಂದೆ ತಾಯಿ ಇಷ್ಟಪಡ್ತೀನಿ ನೀನಲ್ಲ?
ಎಸ್, ಯಾವಾಗಲೂ ಹಿರಿ ಮಗ ಅಥವಾ ಹಿರಿ ಮಗಳಿಗೆ ಹೆಚ್ಚು ಜವಾಬ್ದಾರಿ ಇದೆ. ನಾವು ಸರಿ ಇದ್ದರೆ ನಿನ್ನನ್ನು ನೋಡಿ ಅವಳು ಕಲಿಯೋದು, ನಿನ್ನನ್ನು ನೋಡಿ ಅವಳು ಹಾಗೆ ಮಾಡೋದು, ನಿನ್ನ ಅಲ್ವಾ? ಹೌದು ನೋಡಿ ನಾನು ಭವಿಷ್ಯ ಅದು ಹೇಳ್ತೇನೆ. ಕೆಟ್ಟ ಕೆಲಸ ಮಾಡಿದಾಗ ಮಾತ್ರ ನನ್ನನ್ನು ನೋಡಿ ಕಲಿಯೋದು, ಒಳ್ಳೆ ಕೆಲಸ ಮಾಡಿ. ಎಷ್ಟನೇಲಿದ್ದಾಳೆ ಅವಳು? ಅವಳು ಇನ್ನು 7th. ಇನ್ನು 7th. ಎಂತ ಕೆಟ್ಟ ಕೆಲಸ ಮಾಡೋದು 7th-ನಲ್ಲಿ? ಅವಳ ತಟ್ಟೆ ತೊಳೆಯದಿದ್ದರೆ ಅಲ್ವಾ? ಸರಿ, ಸ್ಪೀಚ್ ಒಳ್ಳೆದಿತ್ತು. ಮತ್ತು ಇದರ ಮೊದಲು ನಾವು ನಿಮಗೆ ಸಜೆಷನ್ಸನ್ನು ಕೊಟ್ಟಿದ್ದೆವು, ಅದನ್ನೆಲ್ಲ ಬಿಟ್ಟು ಬಂದಿದ್ದೀರಿ ನೀವು. ಭಾರಿ ಖುಷಿ ಆಯಿತು ನನಗೆ. ಆ ಶಬ್ದಗಳೇ ಇಲ್ಲ, ಆ ಟೋನೇ ಇಲ್ಲ. ಈಗ ಮನಸ್ವಿಯ ಒಂದು ಒರಿಜಿನಲ್ ಟೋನ್ ಬಂದಿದೆ. ಎಲ್ಲಿ ಬೇಕೋ ಅಲ್ಲಿ ಇಂಗ್ಲೀಷ್ ಪದಗಳನ್ನು ಬಳಸ್ಕೊಂಡಿದ್ದೀರಿ. ನಮ್ಮ ಅಪ್ಪ ಅಮ್ಮನಿಗೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಪ್ರಶಸ್ತಿಗಳು ಸಿಗಲಿಲ್ಲ. ಮತ್ತು ನೀವು ಹೇಳಿದಿರಿ ಗ್ರೇಟ್ ಡೀಲ್ ಮತ್ತು ಇನ್ಫ್ಲುಯೆನ್ಸ್, ಇಂಥದ್ದೆಲ್ಲ ಶಬ್ದಗಳು ಇವೆ. ನಮ್ಮದು ಎಂತ ಅಪ್ಪಟ ಕನ್ನಡ ಹಾಗೆಲ್ಲ ವಾಟಾಳ್ ನಾಗರಾಜರಾಗಿ ಕನ್ನಡವೇ ಇಲ್ಲ. ಎಲ್ಲಿ ಬೇಕೋ ಹಾಗೆ ಮಾತಾಡಬೇಕಾಗುತ್ತೆ. ಯಾಕೆಂದರೆ ಎಲ್ಲ ಕನ್ನಡಕ್ಕೆ ತರ್ಜುಮೆ ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲಿ ಸಾಧ್ಯವಿದೆಯೋ, ಅಲ್ಲಿ ಸುಲಭವಿದೆಯೋ ಅದನ್ನು ಮಾಡ್ಬೋದು. ನ್ಯಾಷನಲ್, ರಾಷ್ಟ್ರೀಯ, ಇಂಟರ್ನ್ಯಾಷನಲ್, ಅಂತಾರಾಷ್ಟ್ರೀಯ ಎಲ್ಲಿ ಮಾಡ್ಬೋದಿತ್ತು. ಸೊ ಭಾಳ ಚೆನ್ನಾಗಿದೆ, ಭಾಳ ತುಂಬ ಇಂಪ್ರೂವೈಸ್ ಆಗಿದ್ದೀರಿ. ಸ್ವಲ್ಪ ದಪ್ಪ ಆಗಿದ್ದೀರಿ ಈ ಬಾರಿ. ಏನು ವಿಶೇಷ? ಗೊತ್ತಿಲ್ಲ. ರಜೆಯಲ್ಲಿ ಗಟ್ಟಿ ತಿನ್ನೋದಾ? ಎಂತ? ಓಕೆ. ನೀವು ಶಾಪಿಗೆ ಹೋಗ್ತೀವಿ ಈಗ ರಜೆಯಲ್ಲಿ? ಶಾಪಿಗೆ ಹೋಗ್ತೀರಾ? ಅದು ಮನೆ ಹತ್ತಿರವೇ ಉಂಟು ಶಾಪು? ಮನೆ ಹತ್ತಿರವೇ ಉಂಟು. ಹೌದಾ? ಅಮ್ಮನಿಗೆ ಸಹಾಯ ಎಲ್ಲ ಮಾಡ್ತೀರಿ? ಹೌದು ಹೌದು. ಸೊ ಮಾರ್ಕೆಟಿಂಗ್ನಲ್ಲಿ ಸಹಾಯ ಮಾಡೋದಿಲ್ಲ? ಇಲ್ಲ ಇಲ್ಲ. ನನಗೆ ಹೆಸರೇ ಗೊತ್ತಾಗೋದಿಲ್ಲ ಕೆಲವೊಂದು ಪ್ರಾಡಕ್ಟ್. ಏನು ಸೇಲ್ ಮಾಡ್ತಾರೆ ಅವರು? ಅದು ಮೆಡಿಕಲ್ ಇದ್ದು. ಮೆಡಿಕಲ್ ಅದ್ದ? ಮುಂದೆ ಡಾಕ್ಟರ್ ಆಗಬೇಕು ಅವ್ರು ನಿಮಗೆ ಅಲ್ಲ? ಹೌದು. ನೀವೇ ಹೇಳಿದಲ್ಲ? ಹೌದೌದು. ಈಗ ಮೆಡಿಸಿನ್ಗಳ ಹೆಸರೇ ಗೊತ್ತಾಗೋದಿಲ್ಲ. ಎತ್ತನ ಮಾಮರ, ಎತ್ತನ ಕೋಗಿಲೆ. ಇರಲಿ, ನಮಗೆ ಭಾಷಣ ಮಾತ್ರ ನೋಡಲಿಕ್ಕೆ. ಸೊ ನೀವು ಹೀಗೆ ವಿಷಯಾಂತರ ಮಾಡುವುದು ಯಾಕೆಂದರೆ ನೀವು ಯಾವ ರೀತಿಯಲ್ಲಿ ಆ ಮಾತನ್ನು ಸ್ವೀಕರಿಸಿ ಮಾತನಾಡ್ತೀರಿ ಅಂತ ಹೇಳಿ. ಸೊ ನೀವು ಸೆಲೆಕ್ಟ್ ಆಗಿದ್ದೀರಿ ಮುಂದಿನ ರೌಂಡಿಗೆ. ಥ್ಯಾಂಕ್ ಯು ಸರ್. ಎಸ್, ಮುಂದಿನ ರೌಂಡು ಸ್ವಲ್ಪ ಕಷ್ಟ ಇದೆ. ಓಕೆ ಸರ್. ಸೊ ನಾವು ಹೇಳಿದಂಥ ಟಿಪ್ಸನ್ನು ನೀವು ಅಳವಡಿಸ್ಕೊಂಡು ಇಂಪ್ರೂವೈಸ್ ಆಗಿದ್ದೀರಿ. ಮುಂದೆ ಕೂಡ ಇದೇ ನಿರೀಕ್ಷೆಯನ್ನು ನಾವು ಮಾಡ್ತೇವೆ. ವಿಶ್ ಯು ಆಲ್ ದ ಬೆಸ್ಟ್. ಮೇಡಮ್ ನಿಮಗೆ ಭಾಳ ಹೊಗಳಿದ್ದಾರೆ, ಸರ್ ಹೊಗಳಿದ್ದಾರೆ. ಸೊ ಅಪ್ಪ ಅಮ್ಮನ ಹೆಸರು ಏನು ಹೇಳಿ? ಅಪ್ಪನ ಹೆಸರು ಸಂತೋಷ್, ಅಮ್ಮ ಮಂಜುಳಾ. ಅಮ್ಮ ಮಂಜುಳಾ. ಸಂತೋಷು ಜೋರ, ಮಂಜುಳಾ ಜೋರ? ಈ ಅಮ್ಮ ಜೋರು. ನನ್ನ ಆದರ್ಶ ನನ್ನ ತಾಯಿ, ಜೋರು ಯಾರು? ನನ್ನ ಅಮ್ಮ. ಓಕೆ, ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಎಸ್ ಥ್ಯಾಂಕ್ ಯು ಸೋ ಮಚ್. ಕಂಗ್ರ್ಯಾಚುಲೇಷನ್ ಮನಸ್ವಿ, ಮುಂದಿನ ಸುತ್ತಿಗೆ ಸೆಲೆಕ್ಟ್ ಆಗಿದ್ದೀರಿ. ಸೊ ಜಡ್ಜಸ್ ಹೇಳಿದಾಗೆ ಇನ್ನು ಕಾಂಪಿಟೇಷನ್ಗಳು ಟಫ್ ಆಗ್ತಾ ಹೋಗ್ತದೆ, ಪ್ರಿಪ್ರೇಷನ್ಗಳು ಜಾಸ್ತಿ ಬೇಕು. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್, ಆಲ್ ದ ಬೆಸ್ಟ್.